ಇಲ್ಲಿ ಹಿಡ್ಕೊಂಡು ಇಲ್ಲಿಂದ ಬೀದರ್ವರೆಗೂ ಇದೆ, ಈ ಕಡೆ ಕೊಪ್ಪಳ ಇದೆ, ಈ ಕಡೆ ಹೈದರಾಬಾದ್ ಇದೆ ಒಂದು ಆಡಳಿತದಲ್ಲಿ. ಇವಾಗೂ ಅದ ರೀ ಸರ್ ಅದು ಮಾರ್ಗ? ಅದ ಎಲ್ಲ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ಎಲ್ಲ ಕೆಟ್ಟೋಗ್ಬಿಟ್ಟು ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು. ಯಾವಾಗ ಒಂದು ಅವ್ರ ಆಡಳಿತ ಮುಗಿದೋಯ್ತು ಸ್ವಲ್ಪ 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 ಕ್ಲೋಸ್ ಮಾಡ್ತಾರೆ. ಈಗ ಇವು ಮನೆಗಳೇನು ಇದ್ರ ಕಡೆಯಿಂದ ಗೊತ್ತಿಲ್ಲಿಂದ ಅವರು ಸುಮ್ಮನೆ ಬಂದ್ಬಿಟ್ಟು ಹಂಗೆ ಆದರೆ ಒಂದು 10 ವರ್ಷ ಹಿಂದೆ ಇವರಿಗೆ ಸುಪ್ರೀಂ ಕೋರ್ಟ್ಲಿಂದ ಆರ್ಡರ್ ಆಗಿತ್ತು ಎಲ್ಲ ತೆಗಿಬೇಕಂತ ಹೇಳಿ. ಎಲ್ಲ ಏನು ಮಾಡಿದಾರೆ, ಒಂದು 3 ವರ್ಷ ಹಿಂದೆ ಇವರಿಗೆ ಎಲ್ಲರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಎಲ್ಲ ಸರ್ವೆ ಮಾಡಿದ್ದಾರೆ. ನೋಡ್ರಿ ಅದೆಲ್ಲ ಡೋರ್ ಮೇಲೆಲ್ಲ ನಂಬರ್ ಹಾಕಿದ್ದಾರೆ, ನಂಬರ್ ಬಿದ್ದಾವಲ್ಲ ನೋಡ್ರಿ. 2 ವರ್ಷ ಹಿಂದೆ ಏನು ಮಾಡಿದ್ರು, ಇವರಿಗೆ ಹೋಗಕ್ಕೆ ಒಂದು ಸೈಡ್ ಜಾಗ ಮನೆ ಎಲ್ಲ ವ್ಯವಸ್ಥೆ ಮಾಡಿದ್ರು. 10 ವರ್ಷ ಏನು ಕೊಡಪ್ಲೆ ಏನೂ ಇಲ್ಲ. ಇವರಿಗೆ ಕರೆಂಟ್ ಬಿಲ್ಲು ಎಲ್ಲ ಫ್ರೀಯಾಗಿ ಕೊಟ್ಟಿದ್ರು. ನಾವು ನಿರ್ಗತಿಕರು ಅಂತೇಳಿ. ಹೆಂಗಂದ್ರೆ ಈ ಕೋಟೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸೈನಿಕರು ಇದ್ದಿರಲ್ಲ ಅವಾಗ, ಕೆಲವೊಬ್ರು ಮಂತ್ರಿ ದೊಡ್ಡ ಸ್ಥಾನದಲ್ಲಿ ಇದ್ದವರಿಗೆ ಕೆಲವೊಬ್ರು ಇದ್ರು, ಅವ್ರ ಹತ್ರ ಡಾಕ್ಯುಮೆಂಟ್ ಅದಾವ್ರಿ, ಅಲ್ಲಿ ಕೆಲಸ ಮಾಡ್ತಿದ್ದೀವಿ, ಪೂರ್ವಜರು ಇದ್ರು ಅಂತೇಳಿ. ಕೆಲವೊಂದು ಮನೆ ಅದಾವ ಅಂಥವ್ರು ಅವ್ರ ಕುಟುಂಬಸ್ಥರು ಬೀಗರು ನೆಂಟರು ಬನ್ರಿ ನಮ್ಮ ಹತ್ರ ಫ್ರೀ ಮನೆ ಅದಾವ. ಈಗ MLA MP ಗೊತ್ತಲ್ಲ, ಎಲ್ಲ ಓಟ್ ಬೇಕು ಅವರಿಗೆ. ಓಟ್ ಅಂದ್ರೆ ಆಯ್ತಪ್ಪ ನಡಿ ಸುಮ್ಮನೆ ಹಾಕೊಂಡ್ಬಿಡೋದು. ನಿಮಗೆ ಸ್ಯಾಲ್ರಿ ಅದ ರೀ ಸರ್? ನಿಮಗೆ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ರೀ. ಎಷ್ಟು ಅಂದಾಜು? ಒಂದು 30 25 20 ಅಂದ್ರೆ ಬೆಳಿಗ್ಗೆ ಬಂದವ್ರು ಎಷ್ಟೊತ್ತಿಗೆ ಹೋಗ್ಬೇಕು? ಬೆಳಿಗ್ಗೆ ಬಂದವ್ರು 5 ಗಂಟೆ ಕ್ಲೋಸ್ ಆಗ್ತಾರೆ ಇವೆಲ್ಲ ಮಾನ್ಯುಮೆಂಟ್. ಇದು ಒಂದೇ ಅಲ್ಲ, ಈ ಕಡೆ ಖಾಜಾ ಬಂದಿನ ದರ್ಗಾ ಹಿಂದ್ಗಡೆ ಇದೆ, ಆಮೇಲೆ ಸಾತ್ ಗುಮ್ಮಜ್ ಇದೆ, ಈ ಕಡೆ ಚೋರ್ ಗುಮ್ಮಜ್ ಇದೆ, ಈ ಕಡೆ ಶಾ ಬಜಾರ್ದಾಗ ಅದಾವ. ಎಲ್ಲೆಲ್ಲಿ ಮಾನ್ಯುಮೆಂಟ್ ಅದಾವ ಮಾನ್ಯುಮೆಂಟ್ ಅಲ್ಲೆಲ್ಲ. ಏನು ಇದಕ್ಕೆ ಎಜುಕೇಷನ್ ಬೇಕೇನ್ರಿ ಈಗ ನಿಮ್ಮ ಜಾಬಿಗೆ? ಹಾಂ, ಸೆಲೆಕ್ಷನ್ ಆಗ್ತಾರೆ. ಟೂರಿಸಮ್ ಡಿಪಾರ್ಟ್ಮೆಂಟ್ಲಿಂದ ಸೆಲೆಕ್ಷನ್ ಆಗ್ತಾರೆ.